ಇಂದು ನಾವು LPG ಅಂದರೆ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಎಂಬ ಪರಿಕಲ್ಪನೆಯ ಬಗ್ಗೆ ನೋಡೋಣ. ಈ ಮೊದಲು 91-92ರ ಮೊದಲು ಭಾರತವು ಮೊದಲು ಸೋಷಿಯಲಿಸಮ್ ಅಂದರೆ ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು. ಆದರೆ ವಾರ್ಷಿಕವಾಗಿ GDP 3ರಿಂದ 3.5 ಅಷ್ಟೇ ಆಗುತ್ತಿತ್ತು ಮತ್ತು ನಿರುದ್ಯೋಗದ ಪ್ರಮಾಣವು ಹೆಚ್ಚಿತ್ತು. ಆರ್ಥಿಕ ಬೆಳವಣಿಗೆ ಇರಲಿಲ್ಲ. ಜನರ ಜೀವನ ಮಟ್ಟ ಹೆಚ್ಚಾಗಿರಲಿಲ್ಲ. ತುಂಬ ಕಷ್ಟದ ದಿನಗಳಿದ್ದವು. ಸರ್ಕಾರವು ದಿವಾಳಿಯಾಗುವ ಪರಿಸ್ಥಿತಿ ಬಂದಿತ್ತು. ಆಗ IMF ಬಳಿ ಭಾರತ ಸರ್ಕಾರವು PV ನರಸಿಂಹರಾವ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು IMF ಅಂದರೆ ವಿಶ್ವ ಬ್ಯಾಂಕ್ ಬಳಿ ಸಾಲವನ್ನು ಕೇಳಿದಾಗ ಅದು ಕೆಲವು ಷರತ್ತುಗಳನ್ನು ಹಾಕಿತು. ಏನೆಂದರೆ LPGಯನ್ನು ಅಳವಡಿಸಿಕೊಳ್ಳಬೇಕು ಅಂದರೆ ಭಾರತದ ಮಾರುಕಟ್ಟೆಯನ್ನು ಮುಕ್ತವಾಗಿ ಎಲ್ಲ ದೇಶಗಳಿಗೆ ಮುಕ್ತವಾಗಿ ಬಿಡಬೇಕು ಎಂದು ಹೇಳಿತ್ತು. ಮತ್ತು ಕೆಲವು ಲಿಬರಲೈಜೇಷನ್ ಅಂದರೆ ಉದಾರವಾದ ಅಂದರೆ ನಮ್ಮ ದೇಶದ ಭೂಮಿ ಮತ್ತು ನೀರು ಮೂಲಭೂತ ಸೌಕರ್ಯಗಳನ್ನು ವಿದೇಶಿ ಕಂಪನಿಗಳಿಗೆ ಕೊಟ್ಟು ಒಪ್ಪಂದವನ್ನು ಮಾಡಿ ಅವುಗಳಿಗೆ ನೀರು, ನೆಲ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅವುಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿ ಅವುಗಳಲ್ಲಿ ಭಾರತೀಯರು ಕೆಲಸಕ್ಕೆ ಸೇರಿಕೊಂಡು ತಮ್ಮ ಸಂಪಾದನೆಯನ್ನು ಮಾಡುವಂಥ ವ್ಯವಸ್ಥೆ. ಪ್ರೈವೇಟೈಜೇಷನ್ ಅಂದರೆ ಮೊದಲಿದ್ದ ಲೈಸೆನ್ಸ್ ರಾಜ್ ಅಂದರೆ ಎಲ್ಲ ಕೈಗಾರಿಕೆಗಳ ಮೇಲೆ, ಉದ್ಯಮಿಗಳ ಮೇಲೆ ಯಾವ ರೀತಿ ಸರ್ಕಾರದ ಅತಿಯಾದ ನಿಯಂತ್ರಣ ಇತ್ತು ಅದನ್ನು ತೆಗೆದುಹಾಕಿ ಖಾಸಗೀಕರಣಕ್ಕೆ ಹೆಚ್ಚು ಮಹತ್ವ ನೀಡಲಾಯಿತು. ಮತ್ತು ಗ್ಲೋಬಲೈಜೇಷನ್ ಅಂದರೆ ಭಾರತದ ಅರ್ಥವ್ಯವಸ್ಥೆಯನ್ನು ಜಾಗತಿಕ ಅರ್ಥವ್ಯವಸ್ಥೆಯೊಂದಿಗೆ ಸಂಯೋಜಿಸುವುದನ್ನು ಗ್ಲೋಬಲೈಜೇಷನ್ ಅಥವಾ ಜಾಗತೀಕರಣ ಎಂದು ಕರೆಯುತ್ತಾರೆ. ಈ ಮೂರು ಸೂತ್ರವನ್ನು ಭಾರತದಲ್ಲಿ ಯಶಸ್ವಿಯಾಗಿ ಎಲ್ಲ ಸರ್ಕಾರಗಳು ಅಳವಡಿಸಿಕೊಂಡು ಬಂದವು. ಮತ್ತು ನಿಜವಾದ ಕಮ್ಯುನಿಸ್ಟ್ ವ್ಯವಸ್ಥೆ ಅಥವಾ ಕಮ್ಯುನಿಸ್ಟ್ ವ್ಯವಸ್ಥೆಯಾಗಲಿ ಮತ್ತು ಸಮಾಜವಾದಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಚೀನಾ ಕೂಡ ಇಂದು LPGಯನ್ನು ಒಪ್ಪಿಕೊಂಡಿದೆ ಮತ್ತು ಅಳವಡಿಸಿಕೊಂಡಿದೆ. ಮತ್ತು ಅದರ ಫಲವಾಗಿ ಭಾರತದ ಅರ್ಥವ್ಯವಸ್ಥೆಯು ಇಂದು 5ನೇ ದೊಡ್ಡ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಮತ್ತು GDPಯಲ್ಲಿ 3ನೇ ಸ್ಥಾನದಲ್ಲಿದೆ ಎಂದು ಹೇಳಬಹುದು.